ಓಲೈಕೆ ಮಾಡಲು ಹೋಗಿ ಉಗಿಸಿಕೊಂಡು ಬಂದರು. ಇದು ಆಸ್ಟ್ರೇಲಿಯಾ ಪ್ರಧಾನಿಯ ಜಾತ್ಯತೀತ ರಾಜಕಾರಣ. ಇದು ಆಸ್ಟ್ರೇಲಿಯಾದಲ್ಲಿ ನಡೆದ ಘಟನೆಯ ದೃಶ್ಯ. ಮುಸ್ಲಿಂ ಬಾಂಧವರ ಜೊತೆ ಈದ್ ಹಬ್ಬ ಆಚರಿಸೋಕೆ ಪ್ರಧಾನಿ ಆಲ್ಬನೀಸ್ ಬಂದಾಗ ಕಂಡುಬಂದ ಆಕ್ರೋಶ. ಡೋಂಗಿ ಜಾತ್ಯತೀತೆಯ ಪ್ರದರ್ಶನ ಮಾಡೋದಕ್ಕೆ ಹೋಗಿ ಸ್ವತಃ ತಾವೇ ಇಕ್ಕಟ್ಟಿಗೆ ಸಿಲುಕಿದ್ರು ಆಸ್ಟ್ರೇಲಿಯಾ ಪ್ರಧಾನಿ ಆಲ್ಬನೀಸ್. ಮುಸ್ಲಿಂ ಓಲೈಕೆ ಅನ್ನೋದು ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ, ಐರೋಪ್ಯ ದೇಶಗಳಲ್ಲೂ ಕೂಡ ಈ ಜಾಡ್ಯ ಹರಡ್ತಾ ಇದೆ. ಈಗ ಆಸ್ಟ್ರೇಲಿಯಾಗೂ ಹಬ್ಬಿದೆ. ಇದರ ಅಂಗವಾಗಿ ಮುಸ್ಲಿಂ ಬಾಂಧವರ ಜೊತೆಯೇ ಈದ್ ಹಬ್ಬ ಆಚರಿಸಲು ಪ್ರಧಾನಿ ಆಲ್ಬನೀಸ್ ಡಿಸ್ನಿಯ ಒಂದು ಮಸೀದಿಗೆ ಹೋಗಿದ್ರು. ಆಗ ಅವರ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಯಿತು. ಅಲ್ಲಾಹೋ ಅಕ್ಬರ್ ಘೋಷಣೆಗಳು ಜೋರಾಗಿ ಕೇಳಿಬಂತು. ಅಮೆರಿಕ ನಡೆಸಿರೋ ದಾಳಿಗಳಿಗೆ ಪರೋಕ್ಷ ಬೆಂಬಲ ನೀಡಿದ್ದಕ್ಕೆ ಈ ಆಕ್ರೋಶ ಭುಗಿಲೆದ್ದಿತ್ತು. ಆಗ ಪ್ರಾರ್ಥನಾ ಸಭೆಯಲ್ಲಿದ್ದ ಕೆಲ ಹಿರಿಯರು ಗದ್ದಲ ಎಬ್ಬಿಸಿದವರನ್ನ ಸಮಾಧಾನ ಪಡಿಸಿದ್ರು. ಆದ್ರೆ ಪ್ರಧಾನಿ ಆಲ್ಬನೀಸ್ ಹೊರಗೆ ಬಂದಾಗಲೂ ಕೂಡ ಈ ಆಕ್ರೋಶ ಕಡಿಮೆಯಾಗಿರಲಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಹೊಡೆತವನ್ನೇ ತಿಂದು ಬಿಡ್ತಿದ್ರು ಆಸ್ಟ್ರೇಲಿಯಾ ಪ್ರಧಾನಿ. ಒಟ್ಟಲ್ಲಿ ಓಲೈಕೆ ರಾಜಕಾರಣ ಅತಿಯಾದ್ರೆ ಅದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಇದು ಒಂದು ಸಣ್ಣ ಸ್ಯಾಂಪಲ್. ಅದು ಭಾರತ ಇರ್ಲಿ, ಆಸ್ಟ್ರೇಲಿಯಾ ಇರ್ಲಿ, ಇಸ್ಲಾಮಿಕ್ ಬ್ರದರ್ಹುಡ್ ಮುಂದೆ ಯಾವ ಜಾತ್ಯತೀತ ಸಿದ್ಧಾಂತವೂ ನಿಲ್ಲೋದಿಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನಂತೀರಿ?